ಹೊಸಪೇಟೆಯ ತಾಯಿ ಮಕ್ಕಳ ಆಸ್ಪತ್ರೆಯ ಅವ್ಯವಸ್ಥೆಯ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ವರದಿ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ತಾಯಿ ಮಕ್ಕಳ ಆಸ್ಪತ್ರೆಗೆ ಎಸಿ ಫ್ಯಾನ್ ಬಂದಿದೆ. ತಾಯಿ ಮಕ್ಕಳ ವಾರ್ಡ್ ಅಲ್ಲಿ ಎಸಿ ಫ್ಯಾನ್ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಇತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಹೊಸಪೇಟೆ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಿದೆ. ಬಿಸಿಲಿನ ಶಾಖಕ್ಕೆ ಬೇಸತ್ತ ನವಜಾತ ಶಿಶುಗಳು ಸುದ್ದಿ ಪ್ರಸಾರವಾಗ್ತಾ ಇದ್ದಂತೆ ಆರೋಗ್ಯಾಧಿಕಾರಿಗಳು ಅಲರ್ಟ್ ಆಗಿ ಹೆರಿಗೆ ವಾರ್ಡ್ಗೆ ಎಸಿ ಫ್ಯಾನ್ ತಂದಾಕಿದ್ದಾರೆ. ನಮ್ಮ ಹೊಸಪೇಟೆ ಎಂಸಿಎಚ್ ಆಸ್ಪತ್ರೆಯಲ್ಲಿ ಎಸಿ ಮತ್ತು ಫ್ಯಾನ್ ಇರಲಿಲ್ಲ ಅಂತೇಳಿ ಒಂದು ವರದಿ ಮಾಡಿತ್ತು. ಆ ಒಂದು ಇದರಲ್ಲಿ ನಮಗೆ ಒಂದು ವಾರ 10 ದಿನದಿಂದ ಸ್ವಲ್ಪ ತೊಂದರೆಗಳಿದ್ದು, ಸ್ವಲ್ಪ ಎಲೆಕ್ಟ್ರಿಕಲ್ ಸ್ವಲ್ಪ ವೈರ್ಗೆಲ್ಲ ಸ್ವಲ್ಪ ತೊಂದರೆಗಳು ಇದ್ದವು. ಹಾಗಾಗಿ ನಾವು ನಿನ್ನೆ ಬೆಳಗ್ಗಿಂದ ಸತತವಾಗಿ ಒಬ್ಬ ಎಲೆಕ್ಟ್ರಿಷಿಯನಿಗೆಲ್ಲ ಇದು ಮಾಡಿ ಎಲ್ಲ ಫ್ಯಾನ್ಗಳು ಮತ್ತೆ ಎಸಿಗಳು ಏನದಕ್ಕೆ ರಿಪೇರಿ ಮಾಡೋದಿತ್ತು ಎಲ್ಲ ರಿಪೇರಿ ಮಾಡಿ ಈಗ ಆಲ್ರೆಡಿ ನಮ್ಮ ತಾಯಂದರಿಗೂ ಮತ್ತು ಶಿಶು ಮಕ್ಕಳಿಗೆ ಅಂದ್ರೆ ನಮ್ಮೇನು ನವಜಾತ ಶಿಶು ಮಕ್ಕಳಿಗೂ ಏನು ಬೇಕಾಗಿತ್ತು ಎಸಿ ಮತ್ತೆ ಫ್ಯಾನ್ಗಳು ಬೇಕಾಗಿತ್ತು ಎಲ್ಲವೂ ರೆಡಿ ಇದಾವೆ. ಈಗ ಆಲ್ರೆಡಿ ಎಲ್ಲ ನೀವು ನೋಡ್ದಂಗೆ ಎಲ್ಲ ಫಂಕ್ಷನಿಂಗ್ ಇದಾವೆ. ಸೊ ಈ ರೀತಿ ಆಗ್ಲಾರ್ಗತ್ತೆ ನಾವು ನೋಡ್ಕೊಂತೀವಿ. ಮತ್ತೆ ನಮ್ಮ ಎಎಂಒ ಸಮೇತ ನಾನು ನಿರ್ದೇಶನ ಕೊಟ್ಟಿದ್ದೀನಿ. ಯಾವುದೇ ರೀತಿನೂ ಸಣ್ಣ ಪುಟ್ಟ ಇತ್ತಂದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು ಮತ್ತೆ ಇಮಿಡಿಯೇಟ್ ರಿಪೇರಿ ಮಾಡಿಸಬೇಕಂತೇಳಿ ಈಗ ಆಲ್ರೆಡಿ ನಾನು ಆದೇಶ ಮಾಡಿದ್ದೀನಿ. ಈ ರೀತಿ ಆಗ್ಲಾರ್ಗತ್ತೆ ಮತ್ತೆ ನೋಡ್ಕೊಂತೀನಿ. ನಮ್ಮ ಡಾಕ್ಟರ್ ಹರಿಪ್ರಸಾದ್ ಅಂತ ಹೇಳಿದ್ದಾರೆ 100 ಬೆಡ್ ಹಾಸ್ಪಿಟಲ್ ಮತ್ತೆ ಎಂಸಿಎಚ್ ಹಾಸ್ಪಿಟಲ್ 2 ಆಸ್ಪತ್ರೆ ಅವರು ಎಎಂಒ ಇದ್ದಾರೆ. ಅವ್ರಿಗೆ ನಾನು ನಿನ್ನೆ ಮತ್ತೆ ಮೊನ್ನೆ ನಿರ್ದೇಶನ ಕೊಟ್ಟಿದ್ದೀನಿ. ರಿಪೇರಿ ಬಂದು ಎಷ್ಟು ವರ್ಷ ಆಯ್ತು? ಇಲ್ಲ ಈಗ ಇವೆಲ್ಲ ಹೊಸವೇ ಇದಾವೆ. ಈ ಒಂದು 2 ಸ್ವಲ್ಪ ಇದಾಗಿತ್ತು. ಬಟ್ ಈಗ ಒಂದು ಬೇಸಿಗೆಗಾಲದಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ವೋಲ್ಟೇಜ್ ಏರ್ಪೇರ್ ಆಗೋದ್ರಿಂದ ಸ್ವಲ್ಪ ತೊಂದರೆಗಳು ಆಗಿದ್ದು. ರಿಪಬ್ಲಿಕ್ ಕನ್ನಡದ ವರದಿಯನ್ನ ಆಧರಿಸಿ ಇವತ್ತು ವಿಜಯನಗರ ಜಿಲ್ಲೆಯ ಆರೋಗ್ಯ ಇಲಾಖೆ ಎಚ್ಚೆತ್ತು ಸಂಪೂರ್ಣವಾಗಿ ನವಜಾತ ಶಿಶುಗಳು ಮತ್ತು ಬಾಣಂತಿಯರ ಕೋಣೆಯಲ್ಲಿ ಎಸಿಗಳನ್ನ ಆನ್ ಮಾಡಿಸಿರ್ತವೆ. ಇರತಕ್ಕಂತಹ ಎಸಿ ಮತ್ತು ಫ್ಯಾನ್ಗಳು ಸರಿಯಾಗಿ ಕೆಲಸ ಮಾಡದೇ ಇರತಕ್ಕಂಥದ್ದನ್ನ ರಿಪಬ್ಲಿಕ್ ಕನ್ನಡ ವರದಿಯನ್ನು ಬಿತ್ತರಿಸಿತ್ತು. ಇಲ್ಲಿ ಮಹಿಳೆಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಅಮ್ಮ, ಮೊದಲು ಹೆಂಗಿತ್ತು ಪರಿಸ್ಥಿತಿ? ನಾವು ಬಂದು ಸುದ್ದಿ ಮಾಡಿದ್ವಿ, ಅದಾದ್ಮೇಲೆ ಬಂದು ರೆಡಿ ಮಾಡಿದ್ದಾರೆ ಅಂತೀರಿ, ಹೇಗೆ ಅನ್ಸುತ್ತಮ್ಮ ನಿಮಗೆ? ಸರ್ ಈಗ ಬಹಳ ಚೆನ್ನಾಗಿದೆ ಸರ್. ನಾವು ಮತ್ತೆ ಬೇರೆ ಒಂದು ಫ್ಯಾನ್ ತಗೊಂಡು ಮಾಡಿದ್ವಿ. ಈಗೆಲ್ಲ ಬಹಳ ಹುಡ್ರು ಸ್ಕೂಲ್ ಮಕ್ಕಂದವು. ಇದ್ರಂತೆ ಸ್ವಲ್ಪ ಬಾತ್ರೂಮ್ ಸ್ವಲ್ಪ ವಾಶ್ರೂಮ್ ಒಂದಿಷ್ಟು ರೆಡಿ ಮಾಡ್ಬೇಕು ಸರ್. ಬಿಸಿಲು ಬಹಳ ಇತ್ತಮ್ಮ ವಿಜಯನಗರ ಜಿಲ್ಲೆಯಾಗ. ಬಿಸಿಲು ಬಹಳ ಇತ್ತು ಸರ್. ಬಿಸಿಲು ಬಹಳ ಇರೋದ್ರಿಂದ ನವಜಾತ ಶಿಶುಗಳು ಮತ್ತು ಬಾಣಂತಿಯರು ಎಲ್ಲ ಕೂಲ್ ಆಗಿ ಚೆನ್ನಾಗಿದ್ದಾರೆ. ಎಲ್ಲ ಹ್ಯಾಪಿ ಅನಿಸ್ತದೆ. ಈ ಹಾಸ್ಪಿಟಲ್ ನೋಡಿದ್ರೆ ನಮಗೆ ಒಂಥರ ಖುಷಿ ಅನಿಸ್ತದೆ. ಅಲ್ಲಮ್ಮ, ಈಗ ಈ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತ, ನೀವು ರಿಪಬ್ಲಿಕ್ ಕನ್ನಡ ಮಾಧ್ಯಮಕ್ಕೆ ಏನ್ ಹೇಳಕ್ ಬಯಸ್ತೀರಿ? ಇಷ್ಟಪಡ್ತೀವಿ ಸರ್. ನೀವು ಪಬ್ಲಿಕ್ ಟಿವಿಯವರು ಎಲ್ಲ ಅನೌನ್ಸ್ ಮಾಡೋದಕ್ಕೆ ನಾವು ಖುಷಿ ಪಡ್ತೀವಿ ಸರ್. ಎಲ್ಲರೂ ಮಕ್ಕಳು ಚೆನ್ನಾಗಿ ಮಲಗಿವ ಸರ್. ಇದಿಷ್ಟು ಏನು ಸ್ಥಳೀಯ ಬಾಣಂತಿಯರ ಸಂಬಂಧಿಕರ ಮಾತುಗಳು. ರಿಪಬ್ಲಿಕ್ ಕನ್ನಡದ ಸುದ್ದಿಯ ಆಧಾರದ ಮೇಲೆ ಇವತ್ತು ಈ ಒಂದು ಎಸಿ ಮತ್ತು ಫ್ಯಾನ್ಗಳನ್ನ ಸರಿ ಮಾಡಲಾಗಿದೆ. ಇವತ್ತು ನವಜಾತ ಶಿಶುಗಳು ಕೂಲ್ ಆಗಿ ಮಲಗಿದಾವೆ ಅಂತಕ್ಕಂತಹ ಅಭಿನಂದನೆಗಳನ್ನು ಹೇಳಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಹೊಸಪೇಟೆಯ ತಾಯಿ ಮಕ್ಕಳ ಆಸ್ಪತ್ರೆಯ ಅವ್ಯವಸ್ಥೆಯ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ವರದಿ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ತಾಯಿ ಮಕ್ಕಳ ಆಸ್ಪತ್ರೆಗೆ ಎಸಿ ಫ್ಯಾನ್ ಬಂದಿದೆ. ತಾಯಿ ಮಕ್ಕಳ ವಾರ್ಡ್ ಅಲ್ಲಿ ಎಸಿ ಫ್ಯಾನ್ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಇತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಹೊಸಪೇಟೆ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಿದೆ. ಬಿಸಿಲಿನ ಶಾಖಕ್ಕೆ ಬೇಸತ್ತ ನವಜಾತ ಶಿಶುಗಳು ಸುದ್ದಿ ಪ್ರಸಾರವಾಗ್ತಾ ಇದ್ದಂತೆ ಆರೋಗ್ಯಾಧಿಕಾರಿಗಳು ಅಲರ್ಟ್ ಆಗಿ ಹೆರಿಗೆ ವಾರ್ಡ್ಗೆ ಎಸಿ ಫ್ಯಾನ್ ತಂದಾಕಿದ್ದಾರೆ. ನಮ್ಮ ಹೊಸಪೇಟೆ ಎಂಸಿಎಚ್ ಆಸ್ಪತ್ರೆಯಲ್ಲಿ ಎಸಿ ಮತ್ತು ಫ್ಯಾನ್ ಇರಲಿಲ್ಲ ಅಂತೇಳಿ ಒಂದು ವರದಿ ಮಾಡಿತ್ತು. ಆ ಒಂದು ಇದರಲ್ಲಿ ನಮಗೆ ಒಂದು ವಾರ 10 ದಿನದಿಂದ ಸ್ವಲ್ಪ ತೊಂದರೆಗಳಿದ್ದು, ಸ್ವಲ್ಪ ಎಲೆಕ್ಟ್ರಿಕಲ್ ಸ್ವಲ್ಪ ವೈರ್ಗೆಲ್ಲ ಸ್ವಲ್ಪ ತೊಂದರೆಗಳು ಇದ್ದವು. ಹಾಗಾಗಿ ನಾವು ನಿನ್ನೆ ಬೆಳಗ್ಗಿಂದ ಸತತವಾಗಿ ಒಬ್ಬ ಎಲೆಕ್ಟ್ರಿಷಿಯನಿಗೆಲ್ಲ ಇದು ಮಾಡಿ ಎಲ್ಲ ಫ್ಯಾನ್ಗಳು ಮತ್ತೆ ಎಸಿಗಳು ಏನದಕ್ಕೆ ರಿಪೇರಿ ಮಾಡೋದಿತ್ತು ಎಲ್ಲ ರಿಪೇರಿ ಮಾಡಿ ಈಗ ಆಲ್ರೆಡಿ ನಮ್ಮ ತಾಯಂದರಿಗೂ ಮತ್ತು ಶಿಶು ಮಕ್ಕಳಿಗೆ ಅಂದ್ರೆ ನಮ್ಮೇನು
ನವಜಾತ ಶಿಶು ಮಕ್ಕಳಿಗೆ ಏನ್ ಬೇಕಾಗಿತ್ತು AC ಮತ್ತೆ ಫ್ಯಾನ್ಗಳು ಬೇಕಾಗಿತ್ತು ಎಲ್ಲವೂ ರೆಡಿ ಇದಾವೆ. ಈಗ ಆಲ್ರೆಡಿ ಎಲ್ಲ ನೀವು ನೋಡ್ದಂಗೆ ಎಲ್ಲ ಫಂಕ್ಷನಿಂಗ್ ಇದಾವೆ. ಸೊ ಈ ರೀತಿ ಆಗ್ಲಾರ್ಗತ್ತೆ ನಾವು ನೋಡ್ಕೊಂತೀವಿ. ಮತ್ತೆ ನಮ್ಮ AMO ಸಮೇತ ನಾನು ನಿರ್ದೇಶನ ಕೊಟ್ಟಿದ್ದೀನಿ. ಯಾವುದೇ ರೀತಿನೂ ಸಣ್ಣ ಪುಟ್ಟ ಇತ್ತಂದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು ಮತ್ತೆ ಇಮಿಡಿಯೇಟ್ ರಿಪೇರಿ ಮಾಡಿಸ್ಬೇಕಂತೇಳಿ ಈಗ ಆಲ್ರೆಡಿ ನಾನು ಆದೇಶ ಮಾಡಿದ್ದೀನಿ. ಈ ರೀತಿ ಆಗ್ಲಾರ್ಗತ್ತೆ ಮತ್ತೆ ನೋಡ್ಕೊಂತೀನಿ. ಯಾರಾದ್ರೂ ಸರ್ ಇಲ್ಲಿ ಆಡಳಿತಾಧಿಕಾರಿಗಳು? ನಮ್ಮ ಡಾಕ್ಟರ್ ಹರಿಪ್ರಸಾದ್ ಅಂತ ಹೇಳಿದ್ದಾರೆ 100 ಬೆಡ್ ಹಾಸ್ಪಿಟಲ್ ಮತ್ತೆ MCH ಹಾಸ್ಪಿಟಲ್ 2 ಆಸ್ಪತ್ರೆ ಅವರು AMO ಇದ್ದಾರೆ. ಅವ್ರಿಗೆ ನಾನು ನಿನ್ನೆ ಮತ್ತೆ ಮೊನ್ನೆ ನಿರ್ದೇಶನ ಕೊಟ್ಟಿದ್ದೀನಿ. ಸರ್ ಇವು ರಿಪೇರಿ ಬಂದು ಎಷ್ಟು ವರ್ಷ ಆಯ್ತು? ಇಲ್ಲ ಈಗ ಇವೆಲ್ಲ ಹೊಸವೇ ಇದಾವೆ. ಈ ಒಂದು 2 ಸ್ವಲ್ಪ ಇದಾಗಿತ್ತು. ಬಟ್ ಈಗ ಒಂದು ಬೇಸಿಗೆಗಾಲದಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ವೋಲ್ಟೇಜ್ ಏರ್ಪೇರ್ ಆಗೋದ್ರಿಂದ ಸ್ವಲ್ಪ ತೊಂದರೆಗಳಾಗಿದ್ದು. ರಿಪಬ್ಲಿಕ್ ಕನ್ನಡದ ವರದಿಯನ್ನ ಆಧರಿಸಿ ಇವತ್ತು ವಿಜಯನಗರ ಜಿಲ್ಲೆಯ ಆರೋಗ್ಯ ಇಲಾಖೆ ಎಚ್ಚೆತ್ತು ಸಂಪೂರ್ಣವಾಗಿ ನವಜಾತ ಶಿಶುಗಳು ಮತ್ತು ಬಾಣಂತಿಯರ ಕೋಣೆಯಲ್ಲಿ ACಗಳನ್ನ ಆನ್ ಇರತಕ್ಕಂತಹ AC ಮತ್ತು ಫ್ಯಾನ್ಗಳು ಸರಿಯಾಗಿ ಕೆಲಸ ಮಾಡದೇ ಇರತಕ್ಕಂಥದ್ದನ್ನ ರಿಪಬ್ಲಿಕ್ ಕನ್ನಡ ವರದಿಯನ್ನು ಬಿತ್ತರಿಸಿತ್ತು. ಇಲ್ಲಿ ಮಹಿಳೆಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಅಮ್ಮ, ಮೊದಲು ಹೆಂಗಿತ್ತು ಪರಿಸ್ಥಿತಿ? ನಾವು ಬಂದು ಸುದ್ದಿ ಮಾಡಿದ್ವಿ, ಅದಾದ್ಮೇಲೆ ಬಂದು ರೆಡಿ ಮಾಡಿದ್ದಾರೆ ಅಂತೀರಿ, ಹೇಗೆ ಅನ್ಸುತ್ತಮ್ಮ ನಿಮಗೆ? ಸರ್ ಈಗ ಬಹಳ ಚೆನ್ನಾಗಿದೆ ಸರ್. ನಾವು ಮತ್ತೆ ಬೇರೆ ಒಂದು ಫ್ಯಾನ್ ತಗೊಂಡ್ವಿ. ಈಗೆಲ್ಲ ಬಹಳ ಹುಡ್ರು ಸ್ಕೂಲಿಗೆ ಮಕ್ಕಂದವು. ಇದ್ರಂತೆ ಸ್ವಲ್ಪ ಬಾತ್ರೂಮ್ ಸ್ವಲ್ಪ ವಾಶ್ರೂಮ್ ಒಂದಿಷ್ಟು ರೆಡಿ ಮಾಡ್ಬೇಕು ಸರ್. ಬಿಸಿಲು ಬಹಳ ಇತ್ತಮ್ಮ ವಿಜಯನಗರ ಜಿಲ್ಲೆಯಾಗ. ಬಿಸಿಲು ಬಹಳ ಇತ್ತು ಸರ್. ಬಿಸಿಲು ಬಹಳ ಇರೋದ್ರಿಂದ ನವಜಾತ ಶಿಶುಗಳು ಮತ್ತು ಬಾಣಂತಿಯರು ಎಲ್ಲ ಕೂಲ್ ಆಗಿ ಚೆನ್ನಾಗಿದ್ದಾರೆ. ಎಲ್ಲ ಹ್ಯಾಪಿ ಅನಿಸ್ತದೆ. ಈ ಹಾಸ್ಪಿಟಲ್ ನೋಡಿದ್ರೆ ನಮಗೆ ಒಂಥರ ಖುಷಿ ಅನಿಸ್ತದೆ. ಅಲ್ಲಮ್ಮ, ಈಗ ಈ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ನೀವು ರಿಪಬ್ಲಿಕ್ ಕನ್ನಡ ಮಾಧ್ಯಮಕ್ಕೆ ಏನ್ ಹೇಳಕ್ ಬಯಸ್ತೀರಿ? ಇಷ್ಟಪಡ್ತೀವಿ ಸರ್. ನೀವು ಪಬ್ಲಿಕ್ ಟಿವಿಯವರು ಎಲ್ಲ ಅನೌನ್ಸ್ ಮಾಡೋದಕ್ಕೆ ನಾವು ಖುಷಿ ಪಡ್ತೀವಿ ಸರ್. ಎಲ್ಲರೂ ಮಕ್ಕಳು ಚೆನ್ನಾಗಿ ಮಲಗಿವ ಸರ್. ಇದಿಷ್ಟು ಏನು ಸ್ಥಳೀಯ ಬಾಣಂತಿಯರ ಸಂಬಂಧಿಕರ ಮಾತುಗಳು. ರಿಪಬ್ಲಿಕ್ ಕನ್ನಡದ ಸುದ್ದಿಯ ಆಧಾರದ ಮೇಲೆ ಇವತ್ತು ಈ ಒಂದು AC ಮತ್ತು ಫ್ಯಾನ್ಗಳನ್ನ ಸರಿ ಮಾಡಲಾಗಿದೆ. ಇವತ್ತು ನವಜಾತ ಶಿಶುಗಳು ಕೂಲ್ ಆಗಿ ಮಲಗಿದಾವೆ ಅಂತಕ್ಕಂತಹ ಅಭಿನಂದನೆಗಳನ್ನು ಹೇಳಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಈಗೆಲ್ಲ ಬಹಳ ಹುಡ್ರು ಸ್ಕೂಲಿಗೆ ಮಕ್ಕಂದವು. ಇದ್ರಂತೆ ಸ್ವಲ್ಪ ಬಾತ್ರೂಮ್ ಸ್ವಲ್ಪ ವಾಶ್ರೂಮ್ ಒಂದಿಷ್ಟು ರೆಡಿ ಮಾಡ್ಬೇಕು ಸರ್. ಬಿಸಿಲು ಬಹಳ ಇತ್ತಮ್ಮ ವಿಜಯನಗರ ಜಿಲ್ಲೆಯಾಗ. ಬಿಸಿಲು ಬಹಳ ಇತ್ತು ಸರ್. ಬಿಸಿಲು ಬಹಳ ಇರೋದ್ರಿಂದ ನವಜಾತ ಶಿಶುಗಳು ಮತ್ತು ಬಾಣಂತಿಯರು ಎಲ್ಲ ಕೂಲ್ ಆಗಿ ಚೆನ್ನಾಗಿದ್ದಾರೆ. ಎಲ್ಲ ಹ್ಯಾಪಿ ಅನಿಸ್ತದೆ. ಈ ಹಾಸ್ಪಿಟಲ್ ನೋಡಿದ್ರೆ ನಮಗೆ ಒಂಥರ ಖುಷಿ ಅನಿಸ್ತದೆ. ಅಲ್ಲಮ್ಮ, ಈಗ ಈ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ನೀವು ರಿಪಬ್ಲಿಕ್ ಕನ್ನಡ ಮಾಧ್ಯಮಕ್ಕೆ ಏನ್ ಹೇಳಕ್ ಬಯಸ್ತೀರಿ? ಇಷ್ಟಪಡ್ತೀವಿ ಸರ್. ನೀವು ಪಬ್ಲಿಕ್ ಟಿವಿಯವರು ಎಲ್ಲ ಅನೌನ್ಸ್ ಮಾಡೋದಕ್ಕೆ ನಾವು ಖುಷಿ ಪಡ್ತೀವಿ ಸರ್. ಎಲ್ಲರೂ ಮಕ್ಕಳು ಚೆನ್ನಾಗಿ ಮಲಗಿವ ಸರ್. ಇದಿಷ್ಟು ಏನು ಸ್ಥಳೀಯ ಬಾಣಂತಿಯರ ಸಂಬಂಧಿಕರ ಮಾತುಗಳು. ರಿಪಬ್ಲಿಕ್ ಕನ್ನಡದ ಸುದ್ದಿಯ ಆಧಾರದ ಮೇಲೆ ಇವತ್ತು ಈ ಒಂದು AC ಮತ್ತು ಫ್ಯಾನ್ಗಳನ್ನ ಸರಿ ಮಾಡಲಾಗಿದೆ. ಇವತ್ತು ನವಜಾತ ಶಿಶುಗಳು ಕೂಲ್ ಆಗಿ ಮಲಗಿದಾವೆ ಅಂತಕ್ಕಂತಹ ಅಭಿನಂದನೆಗಳನ್ನು ಹೇಳಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.